ತಂದೆಯಾದ ದೇವರೇ, ಈ ಒಂದು ಮುಂಚಾನ ವೇಳೆಯಿಂದ ಇದುವರೆಗೂ ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಕಾರ್ಯ ಮಾಡಿದ್ದೀರಾ. ಮುಂದಿನ ವಾಕ್ಯ ಸಮಯದೊಟ್ಟಿಗೆ ನೀವು ಮಾತನಾಡ್ರಿ. ನಾನು ಮಾತಾಡುವುದಾದರೆ ಮನಸ್ಸಿಗೆ ನೋವಾಗಬಹುದು, ಆದರೆ ನೀವು ಮಾತನಾಡುವುದಾದರೆ ನಮ್ಮ ಹೃದಯಕ್ಕೆ ನೆಮ್ಮದಿ. ನೀವು ಮಾತನಾಡುವುದಾದರೆ ನಮ್ಮ ಆತ್ಮಕ್ಕೆ ಶಾಂತಿ. ನೀವು ಮಾತನಾಡುವುದಾದರೆ ಇಲ್ಲದನ್ನ ಇದ್ದ ಹಾಗೆ ಮಾಡುವಂತ ಸರ್ವಶಕ್ತನಾಗಿರುವಂತ ಯೇಸುವೆ, ಹೇಳುವಂತ ನನ್ನನ್ನ ಕೇಳುವಂತ ನಿಮ್ಮ ಮಕ್ಕಳನ್ನ ಈ ವಾಕ್ಯದ ಮೂಲಕವಾಗಿ ಅನೇಕ ಜೀವಿತಗಳನ್ನ, ಅನೇಕ ಕುಟುಂಬಗಳನ್ನ ನೀವು ಆಶೀರ್ವದಿಸಿ ಬಲಪಡಿಸಿ, ಎಲ್ಲ ಕೊರತೆಗಳು ಯೇಸುವಿನ ನಾಮದಲ್ಲಿ ಬಿಡಿಸಿ ನೀವೇ ಮಾತನಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ದಯೆ ತೋರಿಸಿ ಅದ್ಭುತ ಮಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನ ನಾನು ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದ್ರೆ ಒಂದು ಕುಟುಂಬ ದೇವರ ಸನ್ನಿಧಿಯಲ್ಲಿ ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ಯಾವೆಲ್ಲ ಪ್ರಯತ್ನಗಳು ಇರಬೇಕು, ಒಂದು ಕುಟುಂಬದಲ್ಲಿ ದೇವರ ಆಶೀರ್ವಾದ ಸಿಗಬೇಕಂದ್ರೆ ನಾವು ಏನ್ ಮಾಡಬೇಕು? ನಾವು ಚೆನ್ನಾಗಿ ಊಟ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಚೆನ್ನಾಗಿ ಅಡಿಗೆ ಮಾಡಬೇಕು. ಅಡಿಗೆ ಮಾಡೋರು ಹೇಳ್ರಮ್ಮ, ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಂತೀರಾ ಮಾಡಬಾರ್ದಂತೀರಾ? ನನಗೇನು ಗೊತ್ತು ಪಾಸ್ಟ್ರಮ್ಮ, ಇವತ್ತು ಎಲ್ಲ ಮನೆಯಲ್ಲಿ ಮಾಡ್ತಾ ಇದ್ದಾರೆ, ಅದು ಚೆನ್ನಾಗಿ ಮಾಡಿದಾರೋ ಚೆನ್ನಾಗಿ ಮಾಡಿಲ್ಲೋ ಅಂತ ನೀವು ಯೋಚನೆ ಮಾಡಬೇಡ್ರಿ. ನೀವು ಅಡಿಗೆ ಮಾಡುವವರಾದರೆ ಒಂದು ಊಟ ಚೆನ್ನಾಗಿ ಊಟ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು? ನಾವೇನೇ ಅಡಿಗೆ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಅಡಿಗೆಯ ದವಸಗಳು, ಧಾನ್ಯಗಳು, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ಗಳು ಇದ್ರೆ ಮಾತ್ರನೇ ಆ ಅಡಿಗೆ ಚೆನ್ನಾಗಾಗುತ್ತೆ. ಹಾಗೆಯೇ ಈ ದಿನ ನಮ್ಮ ಕುಟುಂಬ ದೇವರು ಆಶೀರ್ವಾದ ಮಾಡಬೇಕಂದ್ರೆ, ನಮ್ಮ ಕುಟುಂಬವನ್ನ ದೇವರು ತನ್ನ ಮಹತ್ ಕಾರ್ಯಗಳಿಂದ ನಡೆಸಬೇಕಂದ್ರೆ ನಾವು ಏನ್ ಮಾಡಬೇಕೋ, ಒಂದು ಸಾರಿ ವಿಮೋಚನ ಕಾಂಡವನ್ನು ನಾವು ತೆಗೆದುಕೊಂಡು 24ನೇ ಅಧ್ಯಾಯವನ್ನು ನಾವು ತೆಗೆದು 15ನೇ ವಚನವನ್ನು ನಾವು ಓದಿ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ವಿಮೋಚನ ಕಾಂಡ 15ನೇ ಅಧ್ಯಾಯ 24ನೇ ಅಧ್ಯಾಯ 15ನೇ ವಚನ. ತೆಲುಗು ವಿಮೋಚನ ಕಾಂಡ. ದೇವರಿಗೆ ಸ್ತೋತ್ರವಾಗಲಿ. ಒಂದು ಕುಟುಂಬದಲ್ಲಿ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳಬೇಕಂದ್ರೆ ಇಲ್ಲಿ ಮೋಶೆ ಮಾಡಿದಂತ ಕಾರ್ಯ, ಇಲ್ಲಿ ಮೋಶೆ ಮಾಡಿದಂತ ಒಂದು ಉತ್ತಮವಾದಂತ ಕೆಲಸ, ಆ ಮೋಶೆ ಮಾಡಿದಂತ ಶ್ರೇಷ್ಠವಾದಂತ ಕೆಲಸ ಏನ್ ಗೊತ್ತಾ? ವ್ಯಕ್ತಿಗತವಾಗಿ ಅಂತಂದ್ರೆ, ನನಗೆ ಕಳೆದ ವಾರದಲ್ಲಿ ಸ್ತ್ರೀಯರ ಕೂಟ ನಡೆಸಿದಾಗ ಈ 2 ವಚನಗಳನ್ನು ನಾನು ಓದಿಸಿ ಪ್ರಾರ್ಥನಾ ಮನವಿಗಳನ್ನು ಹೇಳಿದಾಗ ನನಗೆ ಒಬ್ಬ ತಾಯಿ ಬಂದು, ಅಮ್ಮ ವ್ಯಕ್ತಿಗತ ಅಂದ್ರೆ ಏನು? ವ್ಯಕ್ತಿಗತ ಅಂದ್ರೆ ಒಂದೊಂದ್ಸರಿ ನಮಗೆ ಅರ್ಥ ಆಗಲ್ಲ. ಆದ್ರೆ ಈ ದಿನ ನಾನು ಸ್ಪಷ್ಟವಾಗಿ ಏಕಾಂತವಾದಂತ ಪ್ರಾರ್ಥನೆ ನಮಗೆ ಇರಬೇಕು. ಹಲ್ಲೆಲೂಯಾ. ಏಕಾಂತವಾದಂತ ಪ್ರಾರ್ಥನೆ ಯಾರು ಮಾಡಿದ್ದಾರೆ? ಬೈಬಲ್ ಅಲ್ಲಿ ನಾವು ನೋಡುವುದಾದ್ರೆ ಯೇಸು ಸ್ವಾಮಿ ಕೂಡ ನಮಗೋಸ್ಕರ, ಆತನು ನಾವು ಅಳದಿದ್ದರೂ ಯೇಸು ಕೂಡ ನಮಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ಬೆಟ್ಟಕ್ಕೆ ಹೋಗಿ ಏಕಾಂತವಾದಂತ ಪ್ರಾರ್ಥನೆಯನ್ನ ಮಾಡಿದಂತ ದಿನಗಳಿದಾವೆ. ಏಕಾಂತವಾದಂತ ಒಂದು ಪ್ರಾರ್ಥನೆಯಲ್ಲಿ ಹೋರಾಡಿ ನಮಗೋಸ್ಕರ ಆತನು ಯುದ್ಧವನ್ನ ಜಯಿಸಿದಂತ ಸಂಗತಿಗಳು ಕೂಡ ಇದಾವೆ. ಆದರೆ ಇಲ್ಲಿ ಮೋಶೆಯ ಕುರಿತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಮೋಶೆ ಅಡವಿಯ ಪ್ರಾಂತದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ನನ್ನ ಹಾಗೆ ನಿನ್ನ ಹಾಗೆ ಸಭೆಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇಲ್ಲ. ನನ್ನ ಹಾಗೆ ನಿನ್ನ ಹಾಗೆ ಮನೆಯಲ್ಲಿ ಒಂದು ಜಾಗದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇಲ್ಲ. ಮೋಶೆಗೆ ತುಂಬಾ ಕಷ್ಟದ ದಿನಗಳು ಬಂದಾಗ, ಆತನ ಜನರಿಗೆ ಆ ಒಂದು ಅಡವಿಯ ಪ್ರಾಂತದಲ್ಲಿ ಕರೆದುಕೊಂಡು ಹೋಗುವಂತ ಸನ್ನಿವೇಶ ಬಂದಾಗ ಆ ಮೋಶೆ, ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಮೋಶೆ ಬೆಟ್ಟವನ್ನು ಹತ್ತಿದಾಗ ಮೇಘವು ಅದನ್ನ ಮುಚ್ಚಿಕೊಂಡಿತು. ಹಲ್ಲೆಲೂಯಾ.
ಈಗ ಬಿಸಿಲು ಕಾಲ ಮೋಡ ಮುಚ್ಕೊಳ್ಳುತ್ತೆ ಎಲ್ಲಾದ್ರೂ? ಇಲ್ಲ. ಆದ್ರೆ ಇದೇ ಬಿಸಿಲು ಕಾಲದಲ್ಲಿ ಒಂದಿನ ಮಧ್ಯಾಹ್ನ 3 ಗಂಟೆಗೆ ಮುಚ್ಕೊಳ್ಳುತ್ತೆ. ಯಾವ ದಿನ ಹೇಳ್ರಿ? ಗುಡ್ ಫ್ರೈಡೆ ದಿನ. ದೇವರ ಕೈಯಲ್ಲಿ ಶಕ್ತಿ ಇದೆ. ನಮ್ಮ ಕೈಯಲ್ಲಿ ಒಂದು ವೇಳೆ ಶಕ್ತಿ ಇಲ್ಲದೆ ಇರಬಹುದು. ನಾವ್ ಯಾವಾಗ್ಲೂ ಅಂದ್ಕೊಳ್ತಾ ಇರ್ತೇವೆ, ನನ್ನ ಕೈಲಿ ಏನಾಗಲ್ಲ, ನಾನು ಮಾಡಕ್ಕಾಗಲ್ಲ. ಅದು ಈಗ ಪಾಸ್ಟರ್ ಹತ್ರ ಕೇಳಿದ್ರೆ ನಿನಗೆ ಅಮ್ಮ ಅದು ಅಂತ ಹೇಳ್ಬೋದು. ಆದ್ರೆ ಯೇಸುವಿನ ಸನ್ನಿಧಿಯಲ್ಲಿ ನಾವು ಬಂದಾಗ ಏನಿಲ್ಲದಿದ್ದರೂ ಎಲ್ಲವನ್ನ ಕೊಡುವ ಆತನು ಯಾರಾಗಿದ್ದಾರೆ? ಯೇಸು ಆಗಿದ್ದಾನೆ. ಯೇಸು ಸರ್ವಶಕ್ತನಾಗಿದ್ದಾನೆ. ಆತನನ್ನ ನಡ್ಕೊಂಡು ಹೋಗುವವರು ಯಾವತ್ತಿಗೂ ದರಿದ್ರರಲ್ಲ, ಬಲಹೀನರಲ್ಲ. ಅವರು ಯೋಗ್ಯರನ್ನಾಗಿ ಯೇಸುವಿನ ವಾಕ್ಯ, ಯೋಗ್ಯರನ್ನಾಗಿ ಯೇಸುವಿನ ಶಕ್ತಿ ಆ ಮೋಶೆಯ ಸಂಗಡ ಇದ್ದ ಹಾಗೆ, ಆ ಬೆಟ್ಟವನ್ನು ಹತ್ತಿದಾಗ ಮೋಶೆಗೆ ಯಾವ ರೀತಿಯಾಗಿ ಶಕ್ತಿಯನ್ನ ಕೊಟ್ಟಿದ್ದಾನೋ ಈ ದಿನ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಆಶೀರ್ವಾದವನ್ನ ಹೊಂದಿಕೊಳ್ಳಬೇಕಂದ್ರೆ ಏಕಾಂತವಾದಂತ ಪ್ರಾರ್ಥನೆ ನಮಗಿರಬೇಕು. ಹಲ್ಲೆಲೂಯಾ. ಏಕಾಂತವಾದಂತ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇಲ್ಲ ಅಂದ್ರೆ ನಮ್ಮನ್ನ ಅನೇಕರು ನಮ್ಮ ಜೀವಿತದಲ್ಲಿ ಆಟವಾಡ್ಲಿಕ್ಕೆ ಒಂದು ಮಾರ್ಗದರ್ಶಕವಾಗುತ್ತೆ. ಈ ದಿನ ನಮ್ಮನ್ನ ನೋಡಿ ಹಾಸ್ಯ ಮಾಡ್ತಾ ಇರಬಹುದು, ನಮ್ಮನ್ನ ನೋಡಿ ಅವರು ತುಂಬಾ ಬಾಧೆ ಪಡ್ತಾ ಇರಬಹುದು, ನಮ್ಮನ್ನ ನೋಡಿ ಸಹಿಸಲಾರದೆ ಆಗ್ತಾ ಇರಬಹುದು. ಆದರೆ ಮೋಶೆ ಒಬ್ಬನೇ ಇದೀನೆಂಬುದಾಗಿ ಆತನು ಬಾಧೆ ಪಟ್ಟು ಆ ಬೆಟ್ಟವನ್ನ ಇಳಿದು ಬರಲಿಲ್ಲ. ಧೈರ್ಯವಾಗಿ ಆತನಿಗಿರುವಂತ ಒಂದು ಆಯುಧಗಳು ಯಾವ ಗೊತ್ತಾ? ಮಚ್ಚು, ಕೊಡ್ಲಿ, ಚಾಕು, ಚೂರಿ ಅಲ್ಲ. ಪ್ರಾರ್ಥನಾ ಬಲವನ್ನ, ಪ್ರಾರ್ಥನಾ ಆಯುಧವನ್ನ ಆತನ ಕೈಯಲ್ಲಿ ಬಿಗಿಯಾಗಿ ಇಟ್ಟುಕೊಂಡು ಆಕಾಶದ ಕಡೆಗೆ ಆತನ ಕಣ್ಣುಗಳನ್ನ ಎತ್ತಿ ಮೊಣಕಾಲೂರಿದವನಾಗಿ 2 ಕೈಗಳನ್ನ ದೇವರ ಕಡೆಗೆ ಚಾಚಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಓ ಪರಿಶುದ್ಧನಾದಂತ ತಂದೆಯೇ, ಈ ದಿನ ನನಗೆ ಬೇಕಾದಂತ ಕಷ್ಟ ಕಾಲದಲ್ಲಿ ಏಕಾಂತವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. 6 ದಿನವೆಲ್ಲ ನಾನು ಕೆಲಸ ಮಾಡಿದ್ದೇನೆ. 7ನೇ ದಿನ ನಿಮ್ಮ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಜನರಿಗೆ ಬಿಡುಗಡೆ ಬೇಕಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಶೆ ಯಾಕೆ ಪ್ರಾರ್ಥನೆ ಮಾಡಿದ ಗೊತ್ತಾ? ಆ ಕುಟುಂಬಕ್ಕೆ ಆಶೀರ್ವಾದ ಬರಬೇಕಂತ ಅಲ್ಲ, ತನ್ನ ಜನರಿಗೆ ಬಿಡುಗಡೆ ಸಿಗಬೇಕು, ತನ್ನ ಜನರಿಗೆ ಆಹಾರ ಬೇಕು, ತನ್ನ ಜನರಿಗೆ ಬೇಕಾದಂತ ಅವಶ್ಯಕತೆಗಳನ್ನ ಪೂರೈಸಬೇಕೆಂಬುದಾಗಿ ಮೋಶೆ ಏಕಾಂತವಾಗಿ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಿದ. ಆ ಏಕಾಂತವಾದಂತ ಪ್ರಾರ್ಥನೆ ಈ ದಿನ ಮೋಶೆಯ ಮೂಲಕ ನಮ್ಮ ಜೀವಿತವನ್ನು ಕೂಡ ದೇವರು ಕಟ್ಟಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ಗುಂಪಿನಲ್ಲಿ ಪ್ರಾರ್ಥನೆ ಮಾಡುವುದಲ್ಲ, ಒಬ್ಬಳೇ ನಾವು ಏಕಾಂತವಾಗಿ ನಮ್ಮ ಮನೆಯಲ್ಲಿ ಯಾರಿಲ್ದಾಗ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೋಗಿ ಒಂದು ಕೋಣೆ ಒಳಗಡೆ ಬಾಗ್ಲು ಹಾಕಿದ ತಕ್ಷಣ ನಮಗೆ ಏನಾದ್ರೂ ಸೌಂಡ್ ಬಂದ್ರೆ ನಾವೇನ್ ಮಾಡ್ತೀವಿ? ಭಯಪಟ್ಟು ಎಲ್ಲ ಬಾಗ್ಲು ಓಪನ್ ಮಾಡಿ ಯಾರಾದ್ರೂ ಬರ್ತಾರೇನೋ ಅಂತ ನಾವು ಕಾಯ್ತಾ ಇರ್ತೇವೆ. ಆದ್ರೆ ಯೇಸು ಯಾರಿಲ್ಲದಿರುವಾಗ ಆತನನ್ನ ನಾವು ಕರೆಯುವುದಾದರೆ, ಇಗೋ ಮಗನೇ ಇದ್ದೇನೆ ಎಂಬುದಾಗಿ ಆತನು ನಮ್ಮ ಪಕ್ಕದಲ್ಲಿ, ಆತನು ನಮ್ಮ ಕರಗಳನ್ನ ಕೊಟ್ಟು ನಾವೊಂದು ವೇಳೆ ತಪ್ಪಿಸಿಕೊಂಡ್ರು ಆತನ ಸ್ವರ ನಮ್ಮ ಮಧ್ಯದಲ್ಲಿ ಕೇಳಿಸಿಕೊಳ್ಳುವವರಿಗೆ ಮಾತ್ರ ಕೇಳಿಸುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾನೆ, ಮೋಶೆಯ ಸಂಗಡ ಇಲ್ಲಿ ಯೆಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತು ಮತ್ತು ಆ ಮೇಘವು 6 ದಿನಗಳವರೆಗೆ ಬೆಟ್ಟವನ್ನು ಮುಚ್ಚಿಕೊಂಡಿತು. 7ನೆಯ ದಿನದಲ್ಲಿ ಯೆಹೋವನ ಮೇಘದೊಳಗೆ ಕೂಗಿ ಮೋಶೆಯನ್ನ ಕರೆದನು. ನೋಡ್ರಿ, 6 ದಿನ ಮೋಶೆ ಪ್ರಯಾಸ ಪಟ್ಟು ದೇವರನ್ನ ಕೂಗಿದ್ರೆ 7ನೇ ದಿನ ಬಂದು ಮೋಶೆಯನ್ನ ಕರೆಯುವಂತ ಸ್ವರ ಯಾರು ಕೇಳಿಸ್ಕೊಂಡ್ರು? ನಾನು ನೀನಲ್ಲಮ್ಮ. ಮೋಶೆ ಏಕಾಂತವಾಗಿ ಪ್ರಾರ್ಥನೆ ಮಾಡಿದಕ್ಕೆ ಮೋಶೆಗೆ ದೇವರು ತನ್ನ ಸ್ವರವನ್ನ ಕೊಟ್ಟು ಕರೆದುವಂತ ಆಲೋಚನೆಯನ್ನ ಮೋಶೆಗೆ ಕಾಣಿಸಿಕೊಂಡಿತು. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯಾಕೋಬನು ಕೂಡ ದೇವರ ಸನ್ನಿಧಿಯಲ್ಲಿ ಏಕಾಂತವಾಗಿ ಪ್ರಾರ್ಥನೆ ಮಾಡಿದ, ರಾತ್ರಿಯೆಲ್ಲ ಹೋರಾಡಿ ಪ್ರಾರ್ಥನೆ ಮಾಡಿದ. ಆ ಒಂದು ಯಾಕೋಬನು ದೇವರು ಬಂದು, ದೇವ ಮನುಷ್ಯನು ಬಂದು, ನೀನು ಹೋರಾಟ ಮಾಡಿದ್ದು ಸಾಕು, ನನ್ನ
ನನ್ನ ಕಾಲು ಈಗ ನಿನ್ನ ಕಾಲು ಕೀಲ್ ತಪ್ಪೋಗಿದೆ, ನೀನು ಸಾಕು, ಇನ್ನು ಪ್ರಾರ್ಥನೆ ಮಾಡುವುದು ನಿಲ್ಲಿಸು ಅಂತ ಹೇಳಿದ್ರು ಕೂಡ ಯಾಕೋಬನ್ ಏನ್ ಮಾಡಿದ? ನೀನು ಆಶೀರ್ವಾದ ಮಾಡುವ ಹೊರತು ನಾನು ನಿನ್ನನ್ನ ಬಿಡುವುದಿಲ್ಲ. ನಾವು ಹಠ ಮಾಡ್ತೇವೆ, ತುಂಬಾ ಬಾಧೆ ಪಡ್ತೇವೆ, ಅನೇಕ ಸಮಸ್ಯೆಗಳನ್ನ ಹೇಳ್ಕೊಳ್ತೇವೆ, ಅನೇಕ ರೀತಿಯಾದಂಥ ವಿಷಯಗಳಲ್ಲಿ ಬಾಧೆ ಪಡ್ತೇವೆ, ಆದರೆ ಯಾವು ಕೂಡ ನಮಗೆ ಸಕ್ಸಸ್ ಆಗಲ್ಲ. ಯಾಕೆ ಗೊತ್ತಾ? ನಾವು ಹೋರಾಡುವವರ ಒಂದು ಸನ್ನಿಧಾನದಲ್ಲಿ ಹೋರಾಟ ಮಾಡದೆ ನಾವು ಮನುಷ್ಯರ ಹತ್ರ ಹೋರಾಟ ಮಾಡ್ತೇವಲ್ಲ, ಅವರು ನಮ್ಮನ್ನ ನೋಡಿ ಆಸೆ ಮಾಡ್ತಾರೆ. ಇಲ್ಲಿರುವಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಿಮ್ಮನ್ನ ನೋಡಿ ಆಸೆ ಮಾಡ್ತಾ ಇರಬಹುದು, ಆದರೆ ಯೇಸು ಹೇಳ್ತಾ ಇದ್ದಾನೆ, ಆ ಯಾಕೋಬನ ಸಂಗಡ ದೇವರು ಇದ್ದ ಹಾಗೆ ಇಲ್ಲಿ ಕೂತಿರುವಂತ ನಿನ್ನ ಸಂಗಡ, ನನ್ನ ಸಂಗಡ ಏಕಾಂತವಾದಂತ ಪ್ರಾರ್ಥನೆ ಜೀವಿತ ಯಾರ ಜೀವಿತದಲ್ಲಿ ಇರುತ್ತೋ, ಯಾರ ಕುಟುಂಬದಲ್ಲಿ ಇರುತ್ತೋ, ಆ ಕುಟುಂಬವನ್ನ ದೇವರು ಬಹಳ ಆಶೀರ್ವಾದ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಾಲೆಲೂಯಾ. ಈ ದಿನ ಯಾಕೋಬನನ್ನ ಆಶೀರ್ವಾದ ಮಾಡಿದ ದೇವರು, ಮೋಶೆಯನ್ನ ಆಶೀರ್ವಾದ ಮಾಡಿದ ದೇವರು, ಈ ದಿನ ನನ್ನನ್ನು ಕೂಡ ದೇವರು ಆಶೀರ್ವಾದ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಯಾವಾಗ ಗೊತ್ತಾ? ಆತನಿಗೆ ಹೃದಯ ತೆರೆದು ಯಾರು ಕೂಗುತ್ತಾರೋ, ಏಕಾಂತವಾಗಿ ಯೇಸುವನ್ನ ಯಾರು ಕರೀತಾರೋ, ಅವರ ಜೀವಿತದಲ್ಲಿ ದೇವರು ಆಶೀರ್ವಾದವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮರಿಯಳ ಜೀವಿತದಲ್ಲಿ ಕೂಡ ದೇವರು ಆಶೀರ್ವಾದ ಮಾಡಿದ. ಎಸ್ತೇರಳ ಜೀವಿತದಲ್ಲಿ ಕೂಡ ದೇವರು ಅನ್ನಪಾನಗಳನ್ನು ಬಿಟ್ಟು ದೇವರಿಗೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಾಗ ಏನ್ ಮಾಡಿದ? ದೇವರು ಆಶೀರ್ವಾದವನ್ನು ಕೊಟ್ಟ. ಹಲ್ಲೆಲೂಯಾ. ನಿದ್ದೆ ಮಾಡೋರು ಹಲ್ಲೆಲೂಯಾ, ಎದ್ದಿರೋರು ಹಲ್ಲೆಲೂಯಾ, ಮಲಗಿರೋರು ಹಲ್ಲೆಲೂಯಾ. ಈಗ ಸ್ವಲ್ಪ ಬ್ಯಾಟ್ರಿ ಚಾರ್ಜ್. ನಮ್ಮ ಕುಟುಂಬದಲ್ಲಿ ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ಏಕಾಂತವಾದಂತ ಪ್ರಾರ್ಥನೆ ನಮಗೆ ಬೇಕು. ಒಬ್ಬಳೇ ಕೂತ್ಕೊಂಡು ಎಷ್ಟೋ ಸಾರಿ ಹತ್ತಿದ ದಿನಗಳಿದಾವೆ. ಒಬ್ಬಳೇ ಕೂತ್ಕೊಂಡು ಏನೆಲ್ಲ ಯೋಚನೆಗಳನ್ನ ಮಾಡಿದಂತ ಒಂದು ಸಂದರ್ಭಗಳಿದಾವೆ. ಒಬ್ಬಳೇ ಕೂತ್ಕೊಂಡು ಏನೆಲ್ಲ ಆಗ್ಲಾರ್ದಂತ ಒಂದು ಸಂದರ್ಭಗಳು, ಆಗುವಂತ ಘಟನೆಗಳು, ಇನ್ನು ತಿಳಿಯದೇ ಇರುವಂತ ಯೋಚನೆಗಳು, ನಾವು ಮನೆಗೆ ಏನ್ ತಂದ್ರೆ ಚೆನ್ನಾಗಿರುತ್ತೆ, ನಾವು ನಮ್ಮ ಕುಟುಂಬದಲ್ಲಿ ಏನಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಏನೆಲ್ಲ ಒಬ್ಬರೇ ಇದ್ದಾಗ ಯೋಚನೆ ಮಾಡ್ತೀವ, ಎಲ್ಲರಿದ್ದಾಗ ಯೋಚನೆ ಮಾಡ್ತೀವ. ಎಲ್ಲರಿದ್ದಾಗ ಏನ್ ಮಾತಾಡ್ಬೇಕು ಅದು ಮಾತಾಡಿ ಆಯ್ತು ಅಂತೇಳಿ ಹೇಳ್ತೀವಿ. ಒಬ್ಬಳೇ ಇದ್ದಾಗ ಸಾಲ ಮಾಡಿದೆವಂದ್ರೆ ಯಾವಾಗ ಚಿಂತೆ ಬರೋದು? ಒಬ್ಬರೇ ಇದ್ದಾಗ. ಯಾರತ್ರ ಆದ್ರೂ ಏನಾದ್ರೂ ಇಸ್ಕೊಂಡಿವಂದ್ರೆ ಅದು ಯಾವಾಗ ಕೊಡ್ಬೇಕು, ಯಾವಾಗ ಇಡ್ಬೇಕು, ಅದನ್ನ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕಂತೇಳಿ ಎಲ್ಲರಿದ್ದಾಗ ನಗ್ತೀವಿ, ಸ್ವಲ್ಪ ತಾಳ್ತೇವೆ, ಮತ್ತೆ ಆಮೇಲೆ ಸಮಾಧಾನ ಆಗುತ್ತೆ. ಆದ್ರೆ ಒಬ್ಬರೇ ಇದ್ದಾಗ ಏನ್ ಮಾಡ್ತೇವೆ? ತುಂಬಾ ಯೋಚನೆ ಮಾಡಿ ನಾವೇನ್ ಮಾಡ್ತೇವೆ? ಹೃದಯ ಗುಣವಾಗದಂತ ರೋಗಕ್ಕೆ ಗುರಿ ಮಾಡಿಕೊಳ್ತೇವೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಯೇಸು ನಮ್ಮನ್ನ ಎರಡು ಕರಗಳನ್ನು ಚಾಚಿ, ನಿಮ್ಮ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ಈ ದಿನ ಏಕಾಂತವಾದಂತ ಪ್ರಾರ್ಥನೆಯನ್ನ ನೀವು ಕಲಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಒಬ್ಬ ಭಕ್ತನು ಈ ರೀತಿಯಾಗಿ ಹಾಡನ್ನು ಹಾಡಿದಾನೆ. ಈ ಹೃದಯವೆಂಬ ಮನೆಯಲ್ಲಿ ಬಾ ಯೇಸು, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ಈ ಹಗಲಿನ ಮನೆಯಲ್ಲಿ ಬಾ ಯೇಸು, ಇಲ್ಲಿ ನೀನಿಲ್ಲದೆ ಏಕಾಂತವೋ, ಒತ್ತು ಹೋಗದು ಈ ಬರದ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ, ಒತ್ತು ಹೋಗದು ನೀ ಬರದ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ, ಈ ಹೃದಯವೆಂಬ ಮನೆಯಲ್ಲಿ ಬಾ ಯೇಸು, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ಈ ಬದುಕಿನ ಹಗಲಲ್ಲಿ ಬಾ ಯೇಸು, ಈ ಬದುಕೆಲ್ಲ ಏಕಾಂತವೋ, ಈ ಬದುಕೆಲ್ಲ ಏಕಾಂತನೇ. ಯಾರು ಇರಲ್ಲ ನಮ್ಮ ಜೊತೆಯಲ್ಲಿ, ಯಾರು ಯಾರಿಗೆ ಶಾಶ್ವತವಲ್ಲ, ಯೇಸು ಮಾತ್ರನೇ ನಮಗೆ ಶಾಶ್ವತ. ಹಲ್ಲೆಲೂಯಾ.
ನಾವು ಅಂದುಕೊಳ್ತೇವೆ ಎಲ್ಲರೂ ನನಗೆ ಸಹಾಯ ಮಾಡ್ತಾರೆ. ನನಗೆ ಒಂದೊಂದು ಸಾರಿ ನಾನು ಯಾರು ಇಲ್ಲ, ನನಗೇನಂತಂದ್ರೆ ಎಲ್ಲರೂ ನಿನಗೆ ನಿನ್ನ ಬಲಹೀನತೆ ಇರೋದಕ್ಕೋಸ್ಕರನೇ ಮನೆ ತುಂಬ ಎಲ್ಲರಿದ್ದಾರಂತ ನನಗೆ ಒಂದೊಂದು ಸಾರಿ ಧೈರ್ಯ ಹೇಳ್ತಿರ್ತಾರೆ. ಆದರೆ ಒಬ್ಬಳೇ ಇದ್ದಾಗ ದೇವ್ರು ನನಗೆ ಹೇಳ್ತಾನೆ, ಯಾರು ಶಾಶ್ವತವಲ್ಲ, ನಿನ್ನ ಮನಸ್ಸು ನಿನ್ನ ಹೃದಯ ದೇವರಿಗೆ ಮಾತ್ರ ಶಾಶ್ವತ. ಹಲ್ಲೆಲೂಯಾ. ಅಳುವಾಗ ಬಂದು ಧೈರ್ಯ ಹೇಳ್ತಾರೆ, ಇಲ್ಲ ಅಂತಲ್ಲ. ನಗುವಾಗ ಇನ್ನೂ ಸ್ವಲ್ಪ ನಗಿಸ್ತಾ ಇದ್ದಾರೆ ಅಂತಲ್ಲ. ಆದರೆ ಯೇಸುವಿನ ಸನ್ನಿಧಿಯಲ್ಲಿ ಏಕಾಂತವಾದಂಥ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ಈ ದಿನ ನಿನಗೆ ATM ಕಾರ್ಡ್ ಸೀಕ್ರೆಟ್ ನಂಬರ್ ಗೊತ್ತಿದ್ರೇನೆ ನೀನು ಅದರಲ್ಲಿ ಹೋಗಿ ಹಣವನ್ನ ಬಿಡಿಸ್ಕೊಂಡ್ಬರ್ಬೋದು. ಸೀಕ್ರೆಟ್ ಕಾರ್ಡ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀವಿ ನಾವು? ಎಷ್ಟು ಸಾರಿ ಹೋದ್ರು ಕೂಡ ರಾಂಗ್ ಗೊತ್ತಿದ್ದೀರಾ, ದುಡ್ಡು ಬರಲ್ಲ ಅಂತೇಳಿ ಅದೇನ್ ಮಾಡುತ್ತೆ? ದುಡ್ಡು ಬರಲ್ಲ ಅಂತೇಳಿ ತೋರಿಸ್ಕೊಡುತ್ತೆ. ಆದ್ರೆ ಯೇಸುವಿನ ಸನ್ನಿಧಿಯಲ್ಲಿ ಸೀಕ್ರೆಟ್ ಕಾರ್ಡ್ ಏನ್ ಗೊತ್ತಾ? ಏಕಾಂತವಾಗಿ ಪ್ರಾರ್ಥನೆ ಮಾಡುವುದೇ ಸೀಕ್ರೆಟ್ ಕೋಡ್ ಆಗಿದೆ. ಹಲ್ಲೆಲೂಯಾ. ನನಗಿನ್ನ ಸ್ವಲ್ಪ ಜನ ಬಹಳ ಆಲೋಚನೆ ಬುದ್ಧಿ ಇದ್ದವ್ರು ಹೇಳ್ತಾರೆ, ನಾವೆಲ್ಲರೂ ಸಂತೋಷವಾಗಿದ್ದಾಗ ಊಟ ಮಾಡನ್ ಬನ್ರಿ, ಎಲ್ಲರೂ ಚೆನ್ನಾಗಿದ್ದಾಗ ಈ ರೀತಿ ಮಾಡನ್ ಬನ್ರಿ ಅಂದ್ರೆ, ಇಲ್ಲ, ನಾನು ಉಪವಾಸ ಪ್ರಾರ್ಥನೆ ಮಾಡ್ತೀನಿ. ಯಾವ ಪ್ರಾರ್ಥನೆ? ನಿನಗೆ ದೇವರು ಯಾವಾಗ ಹೇಳ್ತಾನೆ ಆವಾಗ ಮಾಡೋದೇ ಸರಿಯಾದಂಥ ಸಮಯ. ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮನಸ್ಸಿನಲ್ಲಿ ಏನೋ ಒಂದು ಬಾಧೆ ಇಟ್ಕೊಂಡು ನಾನು ಉಪವಾಸ ಪ್ರಾರ್ಥನೆ ಮಾಡ್ತೀನಂದ್ರೆ ಅದು ನಾನು ನೋಡದೇ ಇರಬಹುದು, ಇಲ್ಲಿರುವಂಥ ನೀವು ನೋಡದೇ ಇರಬಹುದು. ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಇದಾನಲ್ಲ, ಯಾರಿಗೂ ತಾರತಮ್ಯ ಇಲ್ಲದೆ, ಯಾರಿಗೂ ಹೆಚ್ಚು ಕಡಿಮೆ ಇಲ್ಲದೆ, ಎಲ್ಲರಿಗೂ ಒಂದೇ ನ್ಯಾಯವನ್ನ ಯಾರು ಕೊಡ್ಲಿಕ್ಕೆ ಶಕ್ತರಾಗಿದ್ದಾರೆ? ನಮ್ಮನ್ನು ಸೃಷ್ಟಿ ಮಾಡಿದ ಯೇಸು ಸ್ವಾಮಿ ಎಲ್ಲರಿಗೂ ಒಂದೇ ನ್ಯಾಯವನ್ನ, ಒಂದೇ ಆಶೀರ್ವಾದವನ್ನ, ಒಂದೇ ಬಹುಮಾನವನ್ನ ಆತನು ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಕುಟುಂಬದಲ್ಲಿ ದೇವರ ಆಶೀರ್ವಾದವನ್ನ ಕೊಡಬೇಕೆಂಬುದಾಗಿ ದೇವರು ರೆಡಿಯಾಗಿ ಬಂದಿದ್ದಾನಂದ್ರೆ ಆ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ಒಂದನೇದಾಗಿ ಏಕಾಂತವಾದ ಪ್ರಾರ್ಥನೆ ನಾವು ಮಾಡಬೇಕು. ಹಲ್ಲೆಲೂಯಾ. ಈ ಮೋಶೆ ದೇವರ ಸನ್ನಿಧಿಯಲ್ಲಿ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಆಶೀರ್ವಾದ ಹೊಂದಿಕೊಂಡ. ಯಾಕೋಬನು ದೇವರ ಸನ್ನಿಧಿಯಲ್ಲಿ ರಾತ್ರಿ ಎಲ್ಲ ಎಡಬಿಡದೆ ದೇವರ ಸನ್ನಿಧಿಯಲ್ಲಿ ಹೋರಾಡಿ ಪ್ರಾರ್ಥನೆ ಮಾಡಿದಾಗ ಯಾಕೋಬನಿಗೆ ಆಶೀರ್ವಾದವನ್ನ ದೇವರು ಕೊಟ್ಟ. ಆ ದಾನಿಯೇಲನು ಕೂಡ ಎಲ್ಲಿ ಪ್ರಾರ್ಥನೆ ಮಾಡಿದ? ಸಿಂಹದ ಗವಿಯಲ್ಲಿ. ಹಲ್ಲೆಲೂಯಾ. ತುಂಬಾ ಹೊಟ್ಟೆ ಹಸಿದಾಗ ಒಳ್ಳೆ ಊಟ ಕೊಟ್ರೆ ನಾವು ಬಿಡ್ತೀವ? ಅದು ಏನೇ ಆಗಿರ್ಲಿ, ಒಳ್ಳೆ ಊಟ ಆಗಿರ್ಲಿ, ಮುದ್ದೆ ಚಟ್ನಿ ಆಗಿರ್ಲಿ, ಇನ್ನು ಒಂದು ವೇಳೆ ಅಳಿಸೋಗಿದ್ದು ಕೂಡ ಆಗಿರ್ಲಿ, ನೋಡ್ರಿ, ನೀವೆಷ್ಟು ಜನ ನೋಡ್ತಾ ಇದ್ದೀರೋ ನೋಡ್ತಾ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ, ಯಾವುದಾದ್ರೂ ಊರಿಗೆ ಹೋಗ್ಬೇಕಾದ್ರೆ ಅವರು ಪೇಪರ್ಗಳು ಆರಿಸ್ತಾ ಇರ್ತಾರಲ್ಲ, ಅವರಾಗ್ಲಿ, ಇಲ್ಲ ಹುಚ್ಚರಾಗಿರ್ಲಿ, ಇಲ್ಲ ಸ್ವಲ್ಪ ಅವರಿಗೆ ಊಟ ಮಾಡಲಿಕ್ಕೆ ಆಗದೇ ಇರುವವ್ರು ಏನು ಮಾಡ್ತಾ ಇರ್ತಾರೆ ಗೊತ್ತಾ? ಇಲ್ಲೆಲ್ಲ ನೋಡಿಲ್ಲ ನಾನು, ಆದರೆ ಹೈದ್ರಾಬಾದಲ್ಲಿ, ಬೆಂಗಳೂರಲ್ಲಿ ನಾವು ಡಸ್ಟ್ಬಿನ್ ಹಾಕ್ತೀವಲ್ಲ, ಅಂದರೆ ವೇಸ್ಟ್ ಎಲ್ಲ ಹಾಕ್ತೀವಿ, ನಾವು ಕಸದ ಪುಟ್ಟಿಯಲ್ಲಿ ಹಾಕ್ತೇವೆ. ನಮ್ಮ ಕಸದ ಪುಟ್ಟಿ ತಗೊಂಡೋಗಿ ನಾವು ಆಟೋದಲ್ಲಿ ಹಾಕ್ತೇವೆ. ಆ ಆಟೋ ತಗೊಂಡೋಗಿ ಎಲ್ಲ ಹಾಕುತ್ತೆ? ಊರ ಹೊರಗಡೆ ಬಿಸಾಕಿರ್ತಾರೆ ನೋಡ್ರಿ. ಆ ಊರ ಹೊರಗಡೆ ಹೋಗಿ ನೋಡಿದ್ರೆ ಒಂದು 2-3 ಆಗ್ಲಿ ಅದರಲ್ಲಿ ಇರುವಂತ ಉಳಿದಿದ್ದ ಅನ್ನ ಅದನ್ನ ಆರಿಸ್ಕೊಂಡು ತಿಂತಾ ಇರ್ತಾರೆ. ಎಷ್ಟು ಜನ ನೋಡಿರಿ ಇಂಥವ್ರನ್ನ? ಯಾರು ನೋಡಿಲ್ಲ? ನಾವೆಲ್ಲಿ ನೋಡೋಣಮ್ಮ, ನಾವು ಇಲ್ಲೇ ನೋಡಿದ್ರೆ ಸಾಕು, ಅಲ್ಲೆಲ್ಲಿ ನೋಡೋಣಂತೀರಾ? ನಿಜವಾಗ್ಲು ಪ್ರಿಯರೇ, ನಾವು ಒಂದೊಂದು ಸಾರಿ ಊಟ ಹೆಚ್ಚಾದ್ರೆ ಕೈ ತೊಳೆದು ತಟ್ಟೆಯಲ್ಲೇ ಅನ್ನ ಇಟ್ಟು ಕೈ ತೊಳಿತೇವೆ. ಆದರೆ ಊಟ ಇಲ್ಲದಂಥವರ ಪರಿಸ್ಥಿತಿ ಅವರಿಗೆ ಗೊತ್ತು. ಅದಕ್ಕೆ ಎಲ್ಲಿ ಹೋದ್ರೂ ಕೂಡ ನಾನು ವೇಸ್ಟ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ನನಗೆ ಎಷ್ಟು ಬೇಕಷ್ಟೇ ಊಟ ಮಾಡಬೇಕು. ಅದರಲ್ಲಿ ಇಟ್ಕೊಂಡು ಮಡ್ಚಿಟ್ಟಿರಂದ್ರೆ ನನಗೆ ಭಾಳ ಸಿಟ್ಟು ಬರುತ್ತೆ. ಯಾಕಂದ್ರೆ ಆ ಒಂದು ತುತ್ತಿಗಾಗಿ ಕೂಡ ಎಷ್ಟು ಜನ ಪ್ರಯಾಸ ಪಡ್ತಾ ಇದ್ದಾರೆ ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರಬಹುದೇನೋ, ಅದರ ಬೆಲೆ ಗೊತ್ತಿರುವವರು ಅದು ಅಳಿಸಿ ಹೋಗಿದ್ರು ಸರಿ ಸಮ ಅದನ್ನ ತಕ್ಕೊಂಡು ಊಟ ಮಾಡುವಂತ ಜನರಿದ್ದಾರೆ. ಅಂಥವರಿಗೆ ನಾವೇನಾಗಿರ್ಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ಅಂಥವರಿಗೋಸ್ಕರ ಏಕಾಂತವಾದಂಥ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ಈ ದಿನ ನಿನ್ನ ಕೈಲೇ ಸಾಮರ್ಥ್ಯ ಇಲ್ಲದೆ ಇರಬಹುದು, ನೀನು ಸಹಾಯ ಮಾಡಲಿಕ್ಕೆ ಆಗದೆ ಇರಬಹುದು, ನಿನ್ನ ಪ್ರಾರ್ಥನೆ ಇದೆ
ಇದೆಯಲ್ಲ, ಅಂತವರಿಗೆ ಆಶೀರ್ವಾದವನ್ನು ಕೊಡುವಂತದ್ದಾಗಿದೆ. ನಿನ್ನ ಪ್ರಾರ್ಥನೆ ಇದೆಯಲ್ಲ, ಅಂತ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತದ್ದಾಗಿದೆ. ನಿನ್ನ ಪ್ರಾರ್ಥನೆಯಿಂದ ಸಕಲ ವಿಧವಾದಂತ ಎಲ್ಲ ಕಾರ್ಯಗಳು ದೇವರು ಸಾಧನವಾಗಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ದಿನ ನಿನ್ನ ಕೈಲಿ ಏನಾಗ್ತಾ ಇಲ್ಲದೆ ಇರಬಹುದೇನೋ, ಆದರೆ ಯೇಸು ಎಲ್ಲವನ್ನ ಮಾಡುವಂತ ವ್ಯಕ್ತಿ. ನಿನ್ನ ಹೃದಯದಲ್ಲಿ ಬಂದು ಏಕಾಂತವಾದಂತ ಪ್ರಾರ್ಥನೆ ನೀನು ಮಾಡುವುದಾದರೆ ಎಲ್ಲವನ್ನ ಮಾಡುವಂತ ಶಕ್ತಿ, ಪ್ರಾರ್ಥನೆಗಿಂತ ದೊಡ್ಡ ಆಯುಧ ಯಾವುದು ಇಲ್ಲ. ಹಲ್ಲೆಲೂಯಾ. ನೀನು ಇಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡು, ಇಲ್ಲದವರಿಗೆ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದೆಂಗೆ ಮಾಡ್ಬೋದಂತ ನೀವು ಯೋಚನೆ ಮಾಡ್ಬೋದು. ಮನಸ್ಸು ಕೊಟ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ದೇವರು ಆಶೀರ್ವಾದ ಮಾಡ್ತಾನೆ. ನಮ್ಮ ಮನಸ್ಸಲ್ಲಿ ಎರಡು ಯೋಚನೆ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ಅದು ಆಗದೇ ಇರುವಂಥದ್ದು ಆಗ್ಬಹುದು ಕೂಡ ಆಗ್ಬೋದು. ಆದರೆ ದಯಮಾಡಿ ಪ್ರಿಯ ದೇವಜನರೇ, ಎರಡು ಮನಸ್ಸಿಟ್ಕೊಂಡು ನಾವು ಪ್ರಾರ್ಥನೆ ಮಾಡುವುದು ಬೇಡ. ಏಕಾಂತವಾಗಿ ನಮ್ಮ ಒಂದು ಕಷ್ಟಗಳಿಗೋಸ್ಕರ, ನಮ್ಮ ಒಂದು ನಷ್ಟಗಳಿಗೋಸ್ಕರ, ನಮ್ಮ ಒಂದು ನೋವುಗಳಿಗೋಸ್ಕರ, ನಮ್ಮ ಒಂದು ಬಲಹೀನತೆಗಳಿಗೋಸ್ಕರ ಏಕಾಂತವಾಗಿ ಮೋಶೆ ಮಾಡಿದ ಹಾಗೆ, ಯಾಕೋಬನು ಮಾಡಿದ ಹಾಗೆ, ದಾನಿಯೇಲನು ಸಿಂಹದ ಗವಿಯಲ್ಲಿ 1-2-3 ಆತನನ್ನ ರಕ್ಷಿಸಲಿಕ್ಕೆ ಯಾರು ಹೋಗ್ಲಿಲ್ಲ. ಯೇಸು ಮಾತ್ರ ಹೋಗಿ ಆ ಸಿಂಹದ ಬಾಯಿಯಿಂದ ಏನ್ ಮಾಡಿದ? ತಪ್ಪಿಸುವುದನ್ನ ನಾವು ನೋಡಿದ್ವಿ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಹಿಜ್ಕೀಯೇಲನು ಕೂಡ ತುಂಬಾ ಹೋರಾಟದಲ್ಲಿದ್ದ. ಹಿಜ್ಕೀಯೇಲನು ಯಾವ ಹೋರಾಟದಲ್ಲಿದ್ದ? ಸಾಯುವ ಸ್ಥಿತಿಯಲ್ಲಿ ಹಿಜ್ಕೀಯೇಲನಿದ್ದ. ಈ ದಿನ ಪ್ರಿಯ ದೇವಜನರೇ, ಇಲ್ಲಿ ಕೂತಿರುವವರಾಗಿರ್ಬೋದು, ನಾನು ನಿಂತ್ಕೊಂಡು ಹೇಳುವಂಥವಳಾಗಿರ್ಬೋದು, ಹೊರಗಡೆ ಕೂತ್ಕೊಂಡಿರುವವರಾಗಿರ್ಬೋದು, ನೀವು ಎಂಥ ಪರಿಸ್ಥಿತಿಯಲ್ಲಿ ಇರಬಹುದು, ಆ ಪರಿಸ್ಥಿತಿಯಿಂದ ದೇವರು ಹೊರಗಡೆ ತರಬೇಕಂದ್ರೆ ನಮ್ಮ ಹೃದಯವನ್ನ ಯೇಸುವಿಗೆ ಕೊಟ್ಟು ಏಕಾಂತವಾದಂಥ ಪ್ರಾರ್ಥನೆ